ಬಿಜೆಪಿ ಶಾಸಕರು ಈಗ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಸರ್ಕಾರಕ್ಕೆ ಮುಖಕ್ಕೆ ಹೊಡೆದಂಗೆ ಹೇಳಿದೆ ಇವತ್ತು ಹೈಕೋರ್ಟ್ ಅಂತ ಹೇಳಿ ಬಿಜೆಪಿ ಶಾಸಕರು ಪ್ರತಿಕ್ರಿಯೆ ಕೊಟ್ಟರು. ರಾಜ್ಯ ಸರ್ಕಾರ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದೆ. ಈ ಹಿನ್ನೆಲೆ ಜನೌಷಧಿ ಕೇಂದ್ರವನ್ನ ಬಂದ್ ಮಾಡಿತ್ತು. ರಿಪಬ್ಲಿಕರಣದಲ್ಲಿ ಅರವಿಂದ್ ಬೆಲ್ಲದವರು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ರಾಜ್ಯ ಸರ್ಕಾರ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದೆ ಅಂತೇಳಿ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿದ್ದಂತಹ ಜನೌಷಧಿ ಕೇಂದ್ರಗಳನ್ನ ರಾಜ್ಯ ಸರ್ಕಾರ ಮುಚ್ಚಿ ಆದೇಶವನ್ನು ಹೊರಡಿಸಿತ್ತು. ಇದೀಗ ಸರ್ಕಾರ ಮಾಡಿದಂತಹ ಆದೇಶಕ್ಕೆ ಬ್ರೇಕ್ ಬಿದ್ದಿದೆ. ಧಾರವಾಡ ಹೈಕೋರ್ಟ್ ಸರ್ಕಾರಕ್ಕೆ ಈ ಒಂದು ಕ್ರಮ ಸರಿಯಲ್ಲ, ಮೊದಲು ಓಪನ್ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರಿದ್ದಾರೆ. ಮಾತಾಡ್ಸೋಣ. ಸರ್ಕಾರದ ಕ್ರಮವನ್ನು ಇವರು ಯಾವ ರೀತಿಯಾಗಿ ನೋಡ್ತಾರೆ ಅಂತ. ಸರ್ ನಮಸ್ತೆ. ಸರ್ಕಾರದ ಈ ಒಂದು ಕ್ರಮ ಏನಿತ್ತು ಅದಕ್ಕೆ ಈಗ ಕೋರ್ಟ್ ಕೂಡ ಬ್ರೇಕ್ ಹಾಕಿರ್ತಕ್ಕಂಥದ್ದು. ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಕೋರ್ಟ್ ಇವರಿಗೆ ಮುಖದ ಮೇಲೆ ಹೊಡೆದಂಗೆ ಮಾಡಿದ್ದಾರೆ. ಯಾಕಂದ್ರೆ ರಾಜಕಾರಣ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ವಿಶೇಷವಾಗಿ ಜನೌಷಧಿ ಕೇಂದ್ರ ಅಂತಂದ್ರೆ ಅವು ಬಡವರಿಗೆ ಹೊರಗೇನು ₹100 ಇರ್ತೈತಿ, ಅದು ₹2, ₹3 ಗುಳಿಗೆಗಳು ಔಷಧಗಳು ಸಿಗುವಂತ ಕೇಂದ್ರ ಸರ್ಕಾರದ ಯೋಜನೆ ಅದು. ವಿಶೇಷವಾಗಿ ಆಗ ಅನಂತಕುಮಾರ್ ಅವರು ಮಂತ್ರಿಗಳಾಗಿದ್ದಾಗ, ಕೇಂದ್ರ ಮಂತ್ರಿಗಳಾಗಿದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಾವು ಅಧಿಕಾರಕ್ಕೆ ಬಂದ ಮೊದಲೇ ವರ್ಷಗಳಲ್ಲಿ ಅದನ್ನು ತಂದಂತ ಯೋಜನೆ. ಅದ್ರ ಮೂಲಕ ಕೋಟ್ಯಾಂತರ ಜನ ಬಡವರಿಗೆ ಅನುಕೂಲ ಆಗ್ತದೆ. ಅಂತ ಕೇಂದ್ರಗಳನ್ನು ಕೂಡ ಮುಚ್ಚುವಂತ ಹೀನಾಯ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವತ್ತ ಹೈಕೋರ್ಟ್ ಏನು ಆದೇಶ ಬಂದೈತಿ, ಇದು ಇವರಿಗೆ ಮುಖದ ಮೇಲೆ ಹೊಡೆದಂಗಾಗೈತಿ. ಈಗಾದರೂ ಎಚ್ಚೆತ್ತು ಇಂಥ ಹೊಲಸು ರಾಜಕಾರಣ ಮಾಡೋದು ಇವರು ಬಿಡ್ಲಿ ಅಂತ ನಾನು ಆಗ್ರಹ ಮಾಡ್ತೇನೆ. ಏನಿದೆ ಸರ್ ಇದರ ಉದ್ದೇಶ ಹಿಂದೆ ಏನಿತ್ತು? ಏನಾದರೂ ಮೆಡಿಕಲ್ ಮಾಫಿಯಾದವ್ರ ಜೊತೆ ಏನಾದರೂ ಸರ್ಕಾರ ಕೈ ಜೋಡಿಸಿತ್ತು ಅಂತ, ಯಾಕೆ ಈ ರೀತಿಯಾಗಿ ಒಂದು ಕ್ರಮ ಕೈಗೊಂಡಿತ್ತು ಅಂತ ಹಂಗ ಅನಿಸ್ತೈತಿ. ಮೆಡಿಕಲ್ ಮಾಫಿಯಾದ ಜೊತೆನ ಕೈ ಜೋಡಿಸ್ಯಾರ ಇವರು. ಇಲ್ಲಿಕ್ರೆ ಯಾಕೆ ಮುಚ್ಚುತ್ತಾರೆ? ಇಂಥ ಒಂದು ಭಾರತೀಯ ಜನತಾ ಪಕ್ಷದಕ್ಕೆ ಮಾಡಿದಂತ ಕೆಲಸಗಳನ್ನ ಜನರಿಗೆ ಮುಟ್ಟಿಸಬಾರದು ಅಂತ ಹೇಳಿ ಎರಡನೇ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸ್ಯಾರ. ದೇಶದ ರಾಜಕಾರಣ ಕೂಡ ಮಾಡ್ತಾ ಇದೆ. ಎಲ್ಲ ಕೂಡ ದೇಶದ ರಾಜಕಾರಣ ಇದ್ದಕ್ಕೆ ಭಾರತೀಯ ಜನತಾ ಪಕ್ಷದ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದ್ರ ಜೊತೆ ಇವರಿಗೆ ಫಾಯ್ದೆ ಆಗುವಾಗ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದ್ದು. ಈಗ ಮುಚ್ಚಿದ್ದಾರೆ, ಇನ್ನೂ ಕೂಡ ಓಪನ್ ಆಗಿಲ್ಲ. ಇನ್ನೂ ಕೆಲವು ಕಡೆಗೆಲ್ಲ ಹೈಕೋರ್ಟ್ ಹೇಳಿದೆ. ಈಗ ತಕ್ಷಣವೇ ಸರ್ಕಾರಕ್ಕೆ ತಾವೊಂದು ಯಾವ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಈಗ ಅವ್ರು ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಆಕ್ಷನ್ ತಗೊಂತೈತಿ. ಕೋರ್ಟ್ ಅವ್ರನ್ನ ಒಳಗೆ ಹಾಕ್ತೈತಿ. ಯಾರು ಮಾಡೋದಿಲ್ಲ. ತಕ್ಷಣ ಇಮಿಡಿಯೇಟ್ಲಿ ಓಪನ್ ಮಾಡ್ಬೇಕು. ಏನ್ ತಪ್ಪು ಮಾಡ್ಯಾರ ಅದನ್ನು ಸುಧಾರಿಸ್ಕೋಬೇಕು. ಬಿಜೆಪಿ ಶಾಸಕರು ಈಗ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಸರ್ಕಾರಕ್ಕೆ ಮುಖಕ್ಕೆ ಹೊಡೆದಂಗೆ ಹೇಳಿದೆ ಇವತ್ತು ಹೈಕೋರ್ಟ್ ಅಂತ ಹೇಳಿ ಬಿಜೆಪಿ ಶಾಸಕರು ಪ್ರತಿಕ್ರಿಯೆ ಕೊಟ್ಟರು. ರಾಜ್ಯ ಸರ್ಕಾರ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದೆ. ಈ ಹಿನ್ನೆಲೆ ಜನೌಷಧಿ ಕೇಂದ್ರವನ್ನ ಬಂದ್ ಮಾಡಿತ್ತು. ರಿಪಬ್ಲಿಕರಣದಲ್ಲಿ ಅರವಿಂದ್ ಬೆಲ್ಲದವರು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ರಾಜ್ಯ ಸರ್ಕಾರ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದೆ ಅಂತೇಳಿ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿದ್ದಂತಹ ಜನೌಷಧಿ ಕೇಂದ್ರಗಳನ್ನ ರಾಜ್ಯ ಸರ್ಕಾರ ಮುಚ್ಚಿ ಆದೇಶವನ್ನು ಹೊರಡಿಸಿತ್ತು. ಇದೀಗ ಸರ್ಕಾರ ಮಾಡಿದಂತಹ ಆದೇಶಕ್ಕೆ ಬ್ರೇಕ್ ಬಿದ್ದಿದೆ. ಧಾರವಾಡ ಹೈಕೋರ್ಟ್ ಸರ್ಕಾರಕ್ಕೆ ಈ ಒಂದು ಕ್ರಮ ಸರಿಯಲ್ಲ, ಮೊದಲು ಓಪನ್ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರಿದ್ದಾರೆ. ಮಾತಾಡ್ಸೋಣ. ಸರ್ಕಾರದ ಕ್ರಮವನ್ನು ಇವರು ಯಾವ ರೀತಿಯಾಗಿ ನೋಡ್ತಾರೆ ಅಂತ. ಸರ್ ನಮಸ್ತೆ. ಸರ್ಕಾರದ ಈ ಒಂದು ಕ್ರಮ ಏನಿತ್ತು ಅದಕ್ಕೆ ಈಗ ಕೋರ್ಟ್ ಕೂಡ ಬ್ರೇಕ್ ಹಾಕಿರ್ತಕ್ಕಂಥದ್ದು. ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಕೋರ್ಟ್ ಇವರಿಗೆ ಮುಖದ ಮೇಲೆ ಹೊಡೆದಂಗೆ ಮಾಡಿದ್ದಾರೆ. ಯಾಕಂದ್ರೆ ರಾಜಕಾರಣ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ವಿಶೇಷವಾಗಿ ಜನೌಷಧಿ ಕೇಂದ್ರ ಅಂತಂದ್ರೆ ಅವು ಬಡವರಿಗೆ ಹೊರಗೇನು ₹100 ಇರ್ತೈತಿ, ಅದು ₹2, ₹3 ಗುಳಿಗೆಗಳು ಔಷಧಗಳು ಸಿಗುವಂತ ಕೇಂದ್ರ ಸರ್ಕಾರದ ಯೋಜನೆ ಅದು. ವಿಶೇಷವಾಗಿ ಆಗ ಅನಂತಕುಮಾರ್ ಅವರು ಮಂತ್ರಿಗಳಾಗಿದ್ದಾಗ, ಕೇಂದ್ರ ಮಂತ್ರಿಗಳಾಗಿದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಾವು ಅಧಿಕಾರಕ್ಕೆ ಬಂದ ಮೊದಲೇ ವರ್ಷಗಳಲ್ಲಿ ಅದನ್ನು ತಂದಂತ ಯೋಜನೆ. ಅದ್ರ ಮೂಲಕ ಕೋಟ್ಯಾಂತರ ಜನ ಬಡವರಿಗೆ ಅನುಕೂಲ ಆಗ್ತದೆ. ಅಂತ ಕೇಂದ್ರಗಳನ್ನು ಕೂಡ ಮುಚ್ಚುವಂತ ಹೀನಾಯ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವತ್ತ ಹೈಕೋರ್ಟ್ ಏನು ಆದೇಶ ಬಂದೈತಿ, ಇದು ಇವರಿಗೆ ಮುಖದ ಮೇಲೆ ಹೊಡೆದಂಗಾಗೈತಿ. ಈಗಾದರೂ ಎಚ್ಚೆತ್ತು ಇಂಥ ಹೊಲಸು ರಾಜಕಾರಣ ಮಾಡೋದು ಇವರು ಬಿಡ್ಲಿ ಅಂತ ನಾನು ಆಗ್ರಹ ಮಾಡ್ತೇನೆ. ಏನಿದೆ ಸರ್ ಇದರ ಉದ್ದೇಶ ಹಿಂದೆ ಏನಿತ್ತು? ಏನಾದರೂ ಮೆಡಿಕಲ್ ಮಾಫಿಯಾದವ್ರ ಜೊತೆ ಏನಾದರೂ ಸರ್ಕಾರ ಕೈ ಜೋಡಿಸಿತ್ತು ಅಂತ, ಯಾಕೆ ಈ ರೀತಿಯಾಗಿ ಒಂದು ಕ್ರಮ ಕೈಗೊಂಡಿತ್ತು ಅಂತ ಹಂಗ ಅನಿಸ್ತೈತಿ.
ಮೆಡಿಕಲ್ ಮಾಫಿಯಾದ ಜೊತೆ ಕೈ ಜೋಡಿಸ್ಯಾರ ಇವರು. ಇಲ್ಲಿಕ್ರೆ ಯಾಕೆ ಮುಚ್ತಾರೆ? ಇಂಥ ಒಂದು ಭಾರತೀಯ ಜನತಾ ಪಕ್ಷದಕ್ಕೆ ಮಾಡಿದಂತ ಕೆಲಸಗಳನ್ನ ಜನರಿಗೆ ಮುಟ್ಟಿಸಬಾರದು ಅಂತ ಹೇಳಿ ಎರಡನೇ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸ್ಯಾರ. ದೇಶದ ರಾಜಕಾರಣ ಕೂಡ ಮಾಡ್ತಾ ಇದೆ. ಎಲ್ಲ ಕೂಡ ದ್ವೇಷದ ರಾಜಕಾರಣ ಇದ್ದದಕ್ಕೆ ಭಾರತೀಯ ಜನತಾ ಪಕ್ಷದ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದ್ರ ಜೊತೆ ಇವರಿಗೆ ಫಾಯ್ದೆ ಆಗುವಾಗ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದ್ರು. ಈಗ ಮುಚ್ಚಿದ್ದಾರೆ, ಇನ್ನೂ ಕೂಡ ಓಪನ್ ಆಗಿಲ್ಲ. ಇನ್ನೂ ಕೆಲವು ಕಡೆಗೆಲ್ಲ ಹೈಕೋರ್ಟ್ ಹೇಳಿದೆ. ಈಗ ತಕ್ಷಣವೇ ಸರ್ಕಾರಕ್ಕೆ ತಾವೊಂದು ಯಾವ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ? ಈಗ ಅವ್ರು ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಆಕ್ಷನ್ ತಗೊಂತೈತಿ. ಕೋರ್ಟ್ ಅವ್ರನ್ನ ಒಳಗೆ ಹಾಕ್ತೈತಿ. ಯಾರು ಮಾಡೋದಿಲ್ಲ. ತಕ್ಷಣ ಇಮಿಡಿಯೇಟ್ಲಿ ಓಪನ್ ಮಾಡ್ಬೇಕು. ಏನ್ ತಪ್ಪು ಮಾಡ್ಯಾರ ಅದನ್ನು ಸುಧಾರಿಸ್ಕೋಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ಬಿಜೆಪಿ ಶಾಸಕರು ಈಗ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಸರ್ಕಾರಕ್ಕೆ ಮುಖಕ್ಕೆ ಹೊಡೆದಂಗೆ ಹೇಳಿದೆ ಇವತ್ತು ಹೈಕೋರ್ಟ್ ಅಂತ ಹೇಳಿ ಬಿಜೆಪಿ ಶಾಸಕರು ಪ್ರತಿಕ್ರಿಯೆ ಕೊಟ್ಟರು. ರಾಜ್ಯ ಸರ್ಕಾರ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದೆ. ಈ ಹಿನ್ನೆಲೆ ಜನೌಷಧಿ ಕೇಂದ್ರವನ್ನ ಬಂದ್ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಅರವಿಂದ ಬೆಲ್ಲದವರು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ರಾಜ್ಯ ಸರ್ಕಾರ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದೆ ಅಂತೇಳಿ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿದ್ದಂತಹ ಜನೌಷಧಿ ಕೇಂದ್ರಗಳನ್ನ ರಾಜ್ಯ ಸರ್ಕಾರ ಮುಚ್ಚಿ ಆದೇಶವನ್ನು ಹೊರಡಿಸಿತ್ತು. ಇದೀಗ ಸರ್ಕಾರ ಮಾಡಿದಂತಹ ಆದೇಶಕ್ಕೆ ಬ್ರೇಕ್ ಬಿದ್ದಿದೆ. ಧಾರವಾಡ ಹೈಕೋರ್ಟ್ ಸರ್ಕಾರಕ್ಕೆ ಈ ಒಂದು ಕ್ರಮ ಸರಿಯಲ್ಲ, ಮೊದಲು ಓಪನ್ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದವರಿದ್ದಾರೆ. ಮಾತಾಡ್ಸೋಣ. ಸರ್ಕಾರದ ಕ್ರಮವನ್ನು ಇವರು ಯಾವ ರೀತಿಯಾಗಿ ನೋಡ್ತಾರೆ ಅಂತ. ಸರ್ ನಮಸ್ತೆ. ಸರ್ಕಾರದ ಈ ಒಂದು ಕ್ರಮ ಏನಿತ್ತು ಅದಕ್ಕೆ ಈಗ ಕೋರ್ಟ್ ಕೂಡ ಬ್ರೇಕ್ ಹಾಕಿರ್ತಕ್ಕಂಥದ್ದು. ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಕೋರ್ಟ್ ಇವರಿಗೆ ಮುಖದ ಮೇಲೆ ಹೊಡೆದಂಗೆ ಮಾಡಿದ್ದಾರೆ. ಯಾಕಂದ್ರೆ ರಾಜಕಾರಣ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ವಿಶೇಷವಾಗಿ ಜನೌಷಧಿ ಕೇಂದ್ರ ಅಂತಂದ್ರೆ ಅವು ಬಡವರಿಗೆ ಹೊರಗೇನು ₹100 ಇರ್ತೈತಿ, ಅದು ₹2, ₹3 ಗುಳಿಗೆಗಳು ಔಷಧಗಳು ಸಿಗುವಂತ ಕೇಂದ್ರ ಸರ್ಕಾರದ ಯೋಜನೆ ಅದು. ವಿಶೇಷವಾಗಿ ಆಗ ಅನಂತಕುಮಾರ್ ಅವರು ಮಂತ್ರಿಗಳಾಗಿದ್ದಾಗ, ಕೇಂದ್ರ ಮಂತ್ರಿಗಳಾಗಿದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಾವು ಅಧಿಕಾರಕ್ಕೆ ಬಂದ ಮೊದಲೇ ವರ್ಷಗಳಲ್ಲಿ ಅದನ್ನು ತಂದಂತ ಯೋಜನೆ. ಅದ್ರ ಮೂಲಕ ಕೋಟ್ಯಾಂತರ ಜನ ಬಡವರಿಗೆ ಅನುಕೂಲ ಆಗ್ತದೆ. ಅಂತ ಕೇಂದ್ರಗಳನ್ನು ಕೂಡ ಮುಚ್ಚುವಂತ ಹೀನಾಯ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವತ್ತ ಹೈಕೋರ್ಟ್ ಏನು ಆದೇಶ ಬಂದೈತಿ, ಇದು ಇವರಿಗೆ ಮುಖದ ಮೇಲೆ ಹೊಡೆದಂಗಾಗೈತಿ. ಈಗಾದರೂ ಎಚ್ಚೆತ್ತು ಇಂಥ ಹೊಲಸು ರಾಜಕಾರಣ ಮಾಡೋದು ಇವರು ಬಿಡ್ಲಿ ಅಂತ ನಾನು ಆಗ್ರಹ ಮಾಡ್ತೇನೆ. ಏನಿದೆ ಸರ್ ಇದರ ಉದ್ದೇಶ ಹಿಂದೆ ಏನಿತ್ತು? ಏನಾದ್ರು ಮೆಡಿಕಲ್ ಮಾಫಿಯಾದವ್ರ ಜೊತೆ ಏನಾದ್ರು ಸರ್ಕಾರ ಕೈ ಜೋಡಿಸಿತ್ತು ಅಂತ? ಯಾಕೆ ಈ ರೀತಿಯಾಗಿ ಒಂದು ಕ್ರಮ ಕೈಗೊಂಡಿತ್ತು ಅಂತ ಹಂಗ ಅನಿಸ್ತೈತಿ. ಮೆಡಿಕಲ್ ಮಾಫಿಯಾದ ಜೊತೆ ಕೈ ಜೋಡಿಸ್ಯಾರ ಇವರು. ಇಲ್ಲಿಕ್ರೆ ಯಾಕೆ ಮುಚ್ತಾರೆ? ಇಂಥ ಒಂದು ಭಾರತೀಯ ಜನತಾ ಪಕ್ಷದಕ್ಕೆ ಮಾಡಿದಂತ ಕೆಲಸಗಳನ್ನ ಜನರಿಗೆ ಮುಟ್ಟಿಸಬಾರದು ಅಂತ ಹೇಳಿ ಎರಡನೇ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸ್ಯಾರ. ದೇಶದ ರಾಜಕಾರಣ ಕೂಡ ಮಾಡ್ತಾ ಇದೆ. ಎಲ್ಲ ಕೂಡ ದ್ವೇಷದ ರಾಜಕಾರಣ ಇದ್ದದಕ್ಕೆ ಭಾರತೀಯ ಜನತಾ ಪಕ್ಷದ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದ್ರ ಜೊತೆ ಇವರಿಗೆ ಫಾಯ್ದೆ ಆಗುವಾಗ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದ್ರು. ಈಗ ಮುಚ್ಚಿದ್ದಾರೆ, ಇನ್ನೂ ಕೂಡ ಓಪನ್ ಆಗಿಲ್ಲ. ಇನ್ನೂ ಕೆಲವು ಕಡೆಗೆಲ್ಲ ಹೈಕೋರ್ಟ್ ಹೇಳಿದೆ. ಈಗ ತಕ್ಷಣವೇ ಸರ್ಕಾರಕ್ಕೆ ತಾವೊಂದು ಯಾವ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ? ಈಗ ಅವ್ರು ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಆಕ್ಷನ್ ತಗೊಂತೈತಿ. ಕೋರ್ಟ್ ಅವ್ರನ್ನ ಒಳಗೆ ಹಾಕ್ತೈತಿ. ಯಾರು ಮಾಡೋದಿಲ್ಲ. ತಕ್ಷಣ ಇಮಿಡಿಯೇಟ್ಲಿ ಓಪನ್ ಮಾಡ್ಬೇಕು. ಏನ್ ತಪ್ಪು ಮಾಡ್ಯಾರ ಅದನ್ನು ಸುಧಾರಿಸ್ಕೋಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ಬಿಜೆಪಿ ಶಾಸಕರು ಈಗ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಸರ್ಕಾರಕ್ಕೆ ಮುಖಕ್ಕೆ ಹೊಡೆದಂಗೆ ಹೇಳಿದೆ ಇವತ್ತು ಹೈಕೋರ್ಟ್ ಅಂತ ಹೇಳಿ ಬಿಜೆಪಿ ಶಾಸಕರು ಪ್ರತಿಕ್ರಿಯೆ ಕೊಟ್ಟರು. ರಾಜ್ಯ ಸರ್ಕಾರ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದೆ. ಈ ಹಿನ್ನೆಲೆ ಜನೌಷಧಿ ಕೇಂದ್ರವನ್ನ ಬಂದ್ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಅರವಿಂದ ಬೆಲ್ಲದವರು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ರಾಜ್ಯ ಸರ್ಕಾರ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದೆ ಅಂತೇಳಿ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿದ್ದಂತಹ ಜನೌಷಧಿ ಕೇಂದ್ರಗಳನ್ನ ರಾಜ್ಯ ಸರ್ಕಾರ ಮುಚ್ಚಿ ಆದೇಶವನ್ನು ಹೊರಡಿಸಿತ್ತು. ಇದೀಗ ಸರ್ಕಾರ ಮಾಡಿದಂತಹ ಆದೇಶಕ್ಕೆ ಬ್ರೇಕ್ ಬಿದ್ದಿದೆ. ಧಾರವಾಡ ಹೈಕೋರ್ಟ್ ಸರ್ಕಾರಕ್ಕೆ ಈ ಒಂದು ಕ್ರಮ ಸರಿಯಲ್ಲ, ಮೊದಲು ಓಪನ್ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದವರಿದ್ದಾರೆ. ಮಾತಾಡ್ಸೋಣ. ಸರ್ಕಾರದ ಕ್ರಮವನ್ನು ಇವರು ಯಾವ ರೀತಿಯಾಗಿ ನೋಡ್ತಾರೆ ಅಂತ. ಸರ್ ನಮಸ್ತೆ. ಸರ್ಕಾರದ ಈ ಒಂದು ಕ್ರಮ ಏನಿತ್ತು ಅದಕ್ಕೆ ಈಗ ಕೋರ್ಟ್ ಕೂಡ ಬ್ರೇಕ್ ಹಾಕಿರ್ತಕ್ಕಂಥದ್ದು. ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಕೋರ್ಟ್ ಇವರಿಗೆ ಮುಖದ ಮೇಲೆ ಹೊಡೆದಂಗೆ ಮಾಡಿದ್ದಾರೆ. ಯಾಕಂದ್ರೆ ರಾಜಕಾರಣ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ವಿಶೇಷವಾಗಿ ಜನೌಷಧಿ ಕೇಂದ್ರ ಅಂತಂದ್ರೆ ಅವು ಬಡವರಿಗೆ ಹೊರಗೇನು ₹100 ಇರ್ತೈತಿ, ಅದು ₹2, ₹3 ಗುಳಿಗೆಗಳು ಔಷಧಗಳು ಸಿಗುವಂತ ಕೇಂದ್ರ ಸರ್ಕಾರದ ಯೋಜನೆ ಅದು.
ವಿಶೇಷವಾಗಿ ಆಗ ಅನಂತ್ ಕುಮಾರ್ ಅವರು ಮಂತ್ರಿಗಳಾಗಿದ್ದಾಗ, ಕೇಂದ್ರ ಮಂತ್ರಿಗಳಾಗಿದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಾವು ಅಧಿಕಾರಕ್ಕೆ ಬಂದ ಮೊದಲೇ ವರ್ಷಗಳಲ್ಲಿ ಅದನ್ನು ತಂದಂತ ಯೋಜನೆ, ಅದ್ರ ಮೂಲಕ ಕೋಟ್ಯಾಂತರ ಜನ ಬಡವರಿಗೆ ಅನುಕೂಲ ಆಗ್ತದೆ. ಅಂತ ಕೇಂದ್ರಗಳನ್ನು ಕೂಡ ಮುಚ್ಚುವಂತ ಹೀನಾಯ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವತ್ತ ಹೈಕೋರ್ಟ್ ಏನು ಆದೇಶ ಬಂದೈತಿ, ಇದು ಇವರಿಗೆ ಮುಖದ ಮೇಲೆ ಹೊಡೆದಂಗ ಆಗೈತಿ. ಈಗಾದರೂ ಎಚ್ಚೆತ್ತು ಇಂಥ ಹೊಲಸು ರಾಜಕಾರಣ ಮಾಡೋದು ಇವರು ಬಿಡ್ಲಿ ಅಂತ ನಾನು ಆಗ್ರಹ ಮಾಡ್ತೇನೆ. ಏನಿದೆ ಸರ್ ಇದರ ಉದ್ದೇಶ ಹಿಂದೆ ಏನಿತ್ತು? ಏನಾದ್ರು ಮೆಡಿಕಲ್ ಮಾಫಿಯಾದವ್ರ ಜೊತೆ ಏನಾದ್ರು ಸರ್ಕಾರ ಕೈ ಜೋಡಿಸಿತ್ತು ಅಂತ, ಯಾಕೆ ಈ ರೀತಿಯಾಗಿ ಒಂದು ಕ್ರಮ ಕೈಗೊಂಡಿತ್ತು ಅಂತ ಹಂಗ ಅನಿಸ್ತೈತಿ. ಮೆಡಿಕಲ್ ಮಾಫಿಯಾದ ಜೊತೆನ ಕೈ ಜೋಡಿಸ್ಯಾರ ಇವರು. ಇಲ್ಲಿಕ್ರೆ ಯಾಕೆ ಮುಚ್ತಾರೆ? ಇಂಥ ಒಂದು ಭಾರತೀಯ ಜನತಾ ಪಕ್ಷದಕ್ಕೆ ಮಾಡಿದಂತ ಕೆಲಸಗಳನ್ನ ಜನರಿಗೆ ಮುಟ್ಟಿಸಬಾರದು ಅಂತ ಹೇಳಿ ಎರಡನೇ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸ್ಯಾರ. ದೇಶದ ರಾಜಕಾರಣ ಕೂಡ ಮಾಡ್ತಾ ಇದೆ. ಎಲ್ಲ ಕೂಡ ದೇಶದ ರಾಜಕಾರಣ ಇದ್ದಕ್ಕೆ ಭಾರತೀಯ ಜನತಾ ಪಕ್ಷದ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದ್ರ ಜೊತೆ ಇವರಿಗೆ ಫಾಯ್ದೆ ಆಗುವಾಗ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದ್ರು. ಈಗ ಮುಚ್ಚಿದ್ದಾರೆ, ಇನ್ನೂ ಕೂಡ ಓಪನ್ ಆಗಿಲ್ಲ. ಇನ್ನೂ ಕೆಲವು ಕಡೆಗೆಲ್ಲ ಹೈಕೋರ್ಟ್ ಹೇಳಿದೆ. ಈಗ ತಕ್ಷಣವೇ ಸರ್ಕಾರಕ್ಕೆ ತಾವೊಂದು ಯಾವ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ? ಈಗ ಅವ್ರು ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಆಕ್ಷನ್ ತಗೊಂತೈತಿ. ಕೋರ್ಟ್ ಅವ್ರನ್ನ ಒಳಗೆ ಹಾಕ್ತೈತಿ. ಯಾರು ಮಾಡೋದಿಲ್ಲ. ತಕ್ಷಣ ಇಮಿಡಿಯೇಟ್ಲಿ ಓಪನ್ ಮಾಡ್ಬೇಕು. ಏನ್ ತಪ್ಪು ಮಾಡ್ಯಾರ ಅದನ್ನು ಸುಧಾರಿಸ್ಕೋಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್.